ಬದಲಾಗಿ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು. ಜೀವಾವಧಿ ಶಿಕ್ಷೆ ಕೊಡುವಂತದ್ರ ಜೊತೆಗೆ ದಂಡದ ಮೊತ್ತ ಅಂತ ಏನಿರುತ್ತೆ ಅದನ್ನು ಕೂಡ ಅಷ್ಟೇ ಜಾಸ್ತಿ ದಂಡ ಹಾಕಿ. ಯಾಕಂದ್ರೆ ಈತೇನು ಬಡವ ಅಲ್ಲ, ನಿರ್ಗತಿಕ ಅಲ್ಲ, ದುಡ್ಡು ಇಲ್ಲದೆ ಇರುವಂತ ವ್ಯಕ್ತಿ ಅಲ್ಲ, ಇವರಿಗೆ ದುಡ್ಡು ಅನ್ನುವಂಥದ್ದು ಲೆಕ್ಕವಿಲ್ಲದಷ್ಟು ಹಣ ಇದೆ. ಆ ಕಾರಣಕ್ಕೋಸ್ಕರನೇ ಈತನಿಗೆ ದಂಡದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಿ ಅನ್ನುವಂಥ ಒಂದು ವಾದವನ್ನ ಮಾಡಿದ್ರು. ಇದಾದಂತಹ ಬಳಿಕ ಆ ಸಂತ್ರಸ್ತೆಯ ಬಗ್ಗೆಯೂ ಕೂಡ ಅಷ್ಟೇ ಹೇಳಿದ್ರು. ಯಾಕಂದ್ರೆ ಆಕೆ ತೀರಾ ಬಡವ, ಆಕೆ ಜೀವನ ಮಾಡೋದಕ್ಕೆ ಒಂದೊತ್ತಿನ ಜೀವನ ಮಾಡೋದಕ್ಕೆ ಕಷ್ಟಪಡುವಂತ ಸ್ಥಿತಿ ಎದುರಾಗಿದೆ. ಆಕೆ ಕೇವಲ 10 ರಿಂದ 20 ಸಾವಿರ ರೂಪಾಯಿ ಸಂಬಳಕ್ಕೋಸ್ಕರ ಇವರ ಮನೆಯಲ್ಲಿ ಬಂದು ಆಕೆ ಕೆಲ್ಸಕ್ಕಿದ್ಲು. ಆಕೆ ಅನಕ್ಷರಸ್ತೆ, ಆಕೆಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಅಂತಹ ಒಬ್ಬ ಬಡವರನ್ನ ಇವರು ಅತ್ಯಾಚಾರವನ್ನ ಮಾಡ್ತಾರೆ, ನಗ್ನಗೊಳಿಸಿ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಳ್ತಾರೆ. ಅದಾದಂತಹ ಬಳಿಕ ಅವರನ್ನ ವಿಡಿಯೋನ್ನೇನಾದ್ರೂ ನಾವು ಬೇಕಾದಾಗ ನೀವು ಸಹಕಾರ ಕೊಟ್ಟಿಲ್ಲ, ದೈಹಿಕವಾಗಿ ನಮ್ಮ ಜೊತೆ ನೀವು ಬರಲಿಲ್ಲ ಅಂತಂದ್ರೆ ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಅಂದ್ರೆ ಇವ್ರು ಯಾವ ಮಟ್ಟಿಗೆ ಆಕೆಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಆಕೆಗೆ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಯಾವ ಮಟ್ಟಿಗೆ ಆಕೆಗೆ ಇವರು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತೋರಿಸುತ್ತೆ. ಜೊತೆಗೆ ಆಕೆ ಇವತ್ತು ಕೂಡ ಅಷ್ಟೇ ದೂರು ಕೊಡೋದಕ್ಕೂ ಕೂಡ ಆಕೆ ಹಿಂದೇಟಾಗ್ತಾ ಇದ್ಲು. ಯಾಕಂದ್ರೆ ಅಷ್ಟೊಂದು ಭಯ, ನಾನು ಒಬ್ಬ ಶ್ರೀಮಂತರನ್ನ ಎದುರಿಸಕ್ ಆಗುತ್ತಾ ಈ ಒಂದು ಸಮಾಜದಲ್ಲಿ ಅಂತೇಳಿ ಆಕೆ ದೂರು ಕೊಡೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ಲು. ಇದಾದಂತಹ ಬಳಿಕ ಇವತ್ತು ಆಕೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ಆ ಕಾರಣಕ್ಕೋಸ್ಕರ ಆಕೆಗೆ ಪರಿಹಾರವನ್ನು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೋರ್ಟು ಕೊಡಬೇಕು ಅಥವಾ ಆದೇಶವನ್ನು ಕೊಡಬೇಕು ಅನ್ನೋ ಕೂಡ ವಾದ ಮಾಡಿದ್ರು. ಈ ವಾದ ಪ್ರತಿವಾದ ಆದಂತಹ ಬಳಿಕನೇ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ನೀವೇನಾದ್ರೂ ಹೇಳೋದು ಇದೆಯಾ ಕೋರ್ಟ್ಗೆ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ಪ್ರಜ್ವಲ್ ರೇವಣ್ಣ ಕೈ ಮುಗಿತಾನೆ, ಕಣ್ಣೀರ್ ಹಾಕ್ತಾರೆ, ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ರಾಜಕೀಯವಾಗಿ ತುಳಿಯುವಂತ ಒಂದು ಕೆಲಸ ಇದು. ಇನ್ನೇನು ಚುನಾವಣೆ ಕೆಲವೇ ದಿನಗಳಲ್ಲಿ ಇದೆ ಅಂದಾಗ ಈ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ದಾರೆ. ನನ್ನ ಮೇಲೆ ಅವರನ್ನ ಪಿತೂರಿಯಿಂದಾಗಿ ಕೇಸನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ. ಎಲ್ಲೊಂದ್ ಕಡೆ ರಾಜಕೀಯವಾಗಿ ನನ್ನ ತುಳಿಬೇಕು, ನನ್ನ ಫ್ಯಾಮಿಲಿನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕೇಸ್ಗಳನ್ನ ಮಾಡಿಸಿದ್ದಾರೆ. ಇವತ್ತು ನೀವು ದೋಷಿ ಅಂತ ಅಂದಿರಬಹುದು, ಆದ್ರೆ ಶಿಕ್ಷೆಯ ಪ್ರಮಾಣ ಏನಿದೆ ಇದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಡಿ. ಯಾಕಂದ್ರೆ ವಯಸ್ಸಾದಂತಹ ಅಜ್ಜಿ ತಾತ ಇದ್ದಾರೆ, ಅವರನ್ನ ನೋಡ್ಬೇಕಾಗಿದೆ. ಅಪ್ಪ ಅಮ್ಮನ ನೋಡ್ 6 ತಿಂಗಳಾಗಿದೆ, ಅವರನ್ನ ಮುಖನೂ ಕೂಡ ನೋಡಿಲ್ಲ ನಾನು. ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತೇಳಿ ಜಡ್ಜ್ಗೆ ಪ್ರಜ್ವಲ್ ರೇವಣ್ಣ ಕೈ ಮುಗಿದು ಕಣ್ಣೀರು ಹಾಕುತ್ತಾ ಬೇಡ್ಕೊಂಡಿದ್ದಾರೆ. ಇದೆಲ್ಲ ಆದಂತಹ ಬಳಿಕ ಮಧ್ಯಾಹ್ನ 2:45 ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಜಡ್ಜ್ ಕೂಡ ಈಗಾಗಲೇ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ, ಬೆಂಚ್ ಮೇಲೆ ಕೂತಿದ್ದಾರೆ, ಆದೇಶವನ್ನ ಬರೆಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಆರ್ಡರ್ ಕೂಡ ಅಷ್ಟೇ ಬರುತ್ತೆ ಎಷ್ಟು ಶಿಕ್ಷೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಒಂದು IPC ಸೆಕ್ಷನ್ 376 ಅಡಿಯಲ್ಲಿ ಶಿಕ್ಷೆ ಕೊಡುವಂತದ್ದಾದ್ರೆ 10 ವರ್ಷದವರೆಗೂ ಇದೆ, ಅಥವಾ ಅತಿ ಹೆಚ್ಚಿನ ಆಗ್ಬೋದು, ಕಡಿಮೆನೂ ಕೊಡ್ಬೋದು. ಅದು ಜಡ್ಜ್ನ ವಿವೇಚನೆಗೆ ಬಿಟ್ಟಿರುವಂತದ್ದು. ಆದ್ರೆ ಇಲ್ಲಿ ಪ್ರಜ್ವಲ್ ಅಂದ್ರೆ ಸರ್ಕಾರದ ಪರ ವಕೀಲರು ವಾದ ಮಾಡ್ತಿರುವಂತದ್ದು ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತೇಳಿ. ಆದ್ರೆ ಜಡ್ಜ್ ಯಾವ ರೀತಿಯ ಆದೇಶವನ್ನ ಕೊಡ್ತಾರೆ, ಒಂದ್ ವೇಳೆ ಜೀವಾವಧಿ ಶಿಕ್ಷೆನೆ ಕೊಡ್ತಾರ, 10 ವರ್ಷನೇ ಕೊಡ್ತಾರ, ದಂಡದ ಪ್ರಮಾಣ ಎಷ್ಟು, 10 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯನ್ನ ಕೊಡ್ತಾರ, 10 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕೊಟ್ಟು ದಂಡ